ಈ ಬ್ಯೂಟಿಫುಲ್ ಸೋಲ್ಸ್ ಎಲ್ರಿಗೂ ಗೊತ್ತು, ಪ್ರೀತಿಯ ದೇವತೆ ಮಹಾಲಕ್ಷ್ಮಿ ಅವ್ರನ್ನ ಸಂಭಾಳಿಸುವಂತವ್ರು, ಅವ್ರನ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡಿರೋ ವಿಷ್ಣುವಿಂದ ನೋಡೋಣ ನಿಮಗೆ ನಿಮ್ಮ ಲವ್ ಲೈಫ್ ಬಗ್ಗೆ ಏನ್ ಗೈಡೆನ್ಸ್ ಸಿಗ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಈ ಒಂದು ಪ್ರೀತಿ ಬಗ್ಗೆ ಅಥವಾ ಲವ್ ಲೈಫ್ ಬಗ್ಗೆ ಅಥವಾ ಮ್ಯಾರೇಜ್ ಲೈಫ್ ಬಗ್ಗೆ ಏನಾದರೂ ಕಲಹ, ಹಿಂಸೆ, ತೊಂದರೆ, ಭಯಗಳಿದೆ ಅಂತ ಹೇಳಿದ್ರೆ ಅದನ್ನ ನೀವು ಫೇಸ್ ಮಾಡಬೇಕಾಗಿರುವಂತ ಟೈಮ್ ಆಗಿದೆ. ವಿತ್ ಫುಲ್ ಕರೇಜ್, ಸೊ ಬೋಲ್ಡ್ ಆಗಿ ಕರೇಜ್ ಇಂದ ನಿಮ್ಮ ಮನಸ್ಸಿನಲ್ಲಿ ನಡೀತಿರುವಂತಹ ಪ್ರತಿಯೊಂದು ವಿಚಾರನ ನೀವು ಫೇಸ್ ಮಾಡಬೇಕಾಗಿರುವಂತದ್ದಾಗಿರುತ್ತೆ. ಬಿಕಾಸ್ ಅಂಟೆನ್ಸ್ ನೀವು ಅದನ್ನ ತಿಳ್ಕೊಳ್ಳಿಲ್ಲ, ನಿಮ್ಮ ಲವ್ ಲೈಫಲ್ಲಿ ನೀವು ಗುಡ್ ಥಿಂಗ್ಸ್ನ ಅಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾವಾಗ ನೀವು ಆ ರೀತಿ ನಿಮ್ಮ ಒಂದು ವಿಚಾರನ ನೀವು ಫೇಸ್ ಮಾಡ್ತಾ ಹೋಗ್ತೀರಾ, ನಿಮಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಕೂಡ ಆಗಿರುತ್ತೆ. ಎಷ್ಟೊಂದ್ ಸತಿ ಗಿಲ್ಟ್ ಅನ್ನೋದಿಂದಾಗೋ ಅಥವಾ ನಾನು ಕೇಳ್ತಿರೋದು ಹೆಚ್ಚು ಅಥವಾ ಯಾವುದೋ ಒಂದು ವಿಚಾರಗಳಿಂದನೋ ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನ ಕೇಳ್ತಿರಲ್ಲ, ನಿಮ್ಮ ಮನಸ್ಸಲ್ಲಿರೋ ನೋವುಗಳನ್ನ ನೀವು ಫೇಸ್ ಮಾಡ್ತಿರಲ್ಲ. ವೆನ್ ಯು ಡೂ ದಟ್, ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಬರುತ್ತೆ. ಅಂದ್ರೆ ನಿಮ್ಮ ಲವ್ ಲೈಫಲ್ಲಿ ನೀವು ಏನ್ ಕೇಳ್ತಾ ಇದ್ದೀರಾ ಆ ವಿಚಾರ ನಿಮಗೆ ಸಿಗುವಂತದ್ದಾಗಿರುತ್ತೆ. ನಿಮ್ಮ ಲವ್ ಲೈಫ್ ಸಕ್ಸಸ್ಫುಲ್ ಆಗಿರುವಂತದ್ದಾಗಿರುತ್ತೆ ವಿತ್ ಲಾಟ್ ಆಫ್ ಹ್ಯಾಪಿನೆಸ್ ಅಂಡ್ ಅಬೆಂಡೆನ್ಸ್. ಸೀಕ್ ವಿಸ್ಡಮ್. ನಿಮ್ಮ ಲವ್ ಲೈಫಲ್ಲಿ ಏನ್ ತಪ್ಪಾಗಿತ್ತು ಅಥವಾ ನಿಮ್ಗೆ ಏನ್ ತಪ್ಪಾಗ್ಬಿಡುತ್ತೋ ಅನ್ನೋ ಭಯ ಇದೆ, ಏನದು ಆ ವಿಚಾರದ ಬಗ್ಗೆ ನೀವು ತಿಳ್ಕೊಬೇಕಾಗಿರುವಂತದ್ದಾಗಿರುತ್ತೆ. ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಂದು ಕೆಟ್ಟ ಘಟನೆಗಳು ನಡೆದಿದೆ ಅಂದ್ರೆ ಅದರಿಂದ ನೀವು ಏನ್ ಕಲ್ತಿದ್ದೀರಾ. ಪ್ರತಿಯೊಂದು ಘಟನೆ ನಡೆಯೋದೇ ನಿಮ್ಮನ್ನ ಎವಾಲ್ವ್ ಮಾಡೋದಕ್ಕೆ, ನಿಮ್ಮ ಸೋಲ್ನ ಎವಾಲ್ವ್ ಮಾಡೋದಕ್ಕೆ, ನಿಮ್ಮ ನೆಕ್ಸ್ಟ್ ಸ್ಟೆಪ್ ಆಫ್ ಲೈಫ್ಗೆ ಕರ್ಕೊಂಡು ಹೋಗೋದಕ್ಕೆ. ಸೊ ನಿಮ್ಮ ಲವ್ ಲೈಫಲ್ಲಿ ನಿಮ್ಗೆ ಏನೋ ಒಂದು ತೊಂದರೆ ಆಗಿದೆ ಅಂತ ಹೇಳಿದ್ರೆ ಆ ವಿಚಾರದಿಂದ ನೀವು ಕಲ್ತು ಮುಂದೆ ಹೋಗಿದ್ದೀರಾ. ನಿಮ್ಮ ಟೆಸ್ಟಲ್ಲಿ ನೀವು ಪಾಸ್ ಆಗಿದ್ದೀರಾ, ಫೇಲ್ ಆಗಿದ್ದೀರಾ. ಲೆಸನ್ಸ್ ಕಲ್ತ್ರೆ ನಿಮ್ಮ ಟೆಸ್ಟಲ್ಲಿ ನೀವು ಪಾಸ್ ಆಗಿರ್ತೀರಾ. ಲೆಸನ್ಸ್ ಕಲಿದೆ ಅದನ್ನ ನೀವು ಫೇಸ್ ಮಾಡದೆ ಎದುರುತ್ತಾ ಇದ್ರೆ ಆ ಒಂದು ಟೆಸ್ಟಲ್ಲಿ ಫೇಲ್ ಆಗ್ತೀರಾ. ಸೊ ಇವಾಗ ನೀವು ಟೆಸ್ಟಲ್ಲಿ ಪಾಸ್ ಆಗಬೇಕಂದ್ರೆ ಆ ವಿಚಾರನ ಕಲಿಬೇಕಾಗಿರುತ್ತೆ. ಆವಾಗ ನಿಮ್ಮ ಲೈಫಲ್ಲಿ ಏನೆಲ್ಲ ಕೆಟ್ಟದಾಗಿತ್ತು ಅದು ನಿಮ್ಮಿಂದ ದೂರ ಆಗುವಂಥದ್ದಾಗಿರುತ್ತೆ. ನಿಮ್ಮ ಲೆಸನ್ಸ್ ನೀವು ಕಲ್ತಾಗ ಆ ಚಾಪ್ಟರ್ ಅದಾಗೆ ಎಂಡ್ ಆಗುವಂಥದ್ದಾಗಿರುತ್ತೆ. ಅಥವಾ ಅದು ರಿಲೇಟೆಡ್ ಆದ ಪೀಪಲ್ ಆಗಿರ್ಬೋದು, ಇನ್ಸಿಡೆಂಟ್ಸ್ ಆಗಿರ್ಬೋದು, ಅವರು ನಿಮ್ಮಿಂದ ಗ್ರಾಜುಲಿ ದೂರ ಆಗುವಂಥದ್ದಾಗಿರುತ್ತೆ. ಸೊ ಯಾವಾಗ ನೀವು ನಿಮ್ಮ ಒಂದು ಲೆಸನ್ ಕಲಿತೀರಾ ಆ ವ್ಯಕ್ತಿಗಳಾಗಿರ್ಬೋದು ನಿಮ್ಮಿಂದ ದೂರ ಆಗುವಂಥದ್ದಾಗಿರುತ್ತೆ. ಅಥವಾ ಅದ್ರ ಬಗ್ಗೆ ನಿಮ್ಮಲ್ಲೇ ಇರುವಂತಹ ಬರ್ಡನ್ ದೂರ ಆಗುವಂಥದ್ದಾಗಿರುತ್ತೆ. ನಿಮ್ಮ ಪಾಸ್ನ ನೀವು ಬಿಟ್ಟು ನೀವು ಲೈಫಲ್ಲಿ ಮುಂದೆ ಹೋಗುವಂಥದ್ದಾಗಿರುತ್ತೆ. ಸೊ ಈ ವಿಚಾರದ ಬಗ್ಗೆ ನೀವು ಸ್ಮಾಲ್ ಸ್ಟೆಪ್ಸ್ನ ತಗೋಬೇಕಾಗಿರುವಂಥದ್ದಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಇಲ್ಲಿ ನಿಮ್ಮ ಒಂದು ಈಗೋ ಅನ್ನೋದಿತ್ತು, ಯಾರದೋ ಒಂದು ಈಗೋ ಇತ್ತು, ಹಾಗಾಗಿ ಈಗೋ ಅನ್ನೋದಿದೆ, ನೀವು ನಿಮ್ಮ ಮಿಸ್ಟೇಕ್ಸ್ನ ಎಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ನಿಮ್ಮ ಲವ್ ಲೈಫಲ್ಲಿ ಈಗೋ ಅನ್ನೋದು ಮೇಜರ್ ಕಾನ್ಫ್ಲಿಕ್ಟ್ ಆಗಿತ್ತು ಅಂದರೆ ಯು ಹ್ಯಾವ್ ಟು ಓವರ್ಕಮ್ ಇಟ್. ಅಥವಾ ಬೇರೆ ಯಾರೋ ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ನಿಮ್ಮಲ್ಲೂ ಏನೋ ಒಂದು ತಪ್ಪು ಆಗಿರಬಹುದಲ್ವಾ. ಮೇ ಬಿ ನೀವು ಅವ್ರಿಗೆ ಓವರ್ ಗಿವಿಂಗ್ ಮಾಡಿರ್ಬೋದು ಅಥವಾ ಓವರ್ ಟ್ರಸ್ಟ್ ಮಾಡಿರ್ಬೋದು. ಸೊ ನಿಮ್ಮಲ್ಲೂ ಏನೋ ಒಂದು ತಪ್ಪಾಗಿರುತ್ತೆ. ಆ ತಪ್ಪನ್ನ ನೀವು ಅರಿವು ಮಾಡ್ಕೋಬೇಕಾಗಿದೆ ಅನ್ನೋದೇ ಒಂದು ಮೆಸೇಜ್ ಆಗಿರುವಂಥದ್ದಾಗಿದೆ, ಗೈಡೆನ್ಸ್ ಬಂದಿರುವಂಥದ್ದಾಗಿದೆ. ಯಾವಾಗ ನೀವು ಎಲ್ಲ ಗೈಡೆನ್ಸ್ನ ಫಾಲೋ ಮಾಡ್ತೀರಾ, ನಿಮ್ಮ ಲೈಫಲ್ಲಿ ನೀವು ಆಸೆ ಪಡ್ತಿರೋ ಅಂತ ಒಂದು ಬ್ಯೂಟಿಫುಲ್ ಆದ ಲವ್ ಲೈಫ್ ಅಥವಾ ಡಿವೈನ್ ನಿಮಗೆ ಕೊಡಬೇಕಾಗಿರೋಂಥ ಒಂದು ರಿವಾರ್ಡ್ಸ್ ಆಗಿ ಸಕ್ಸಸ್ಫುಲ್ ಆದ ಒಂದು ಬ್ಲೆಸ್ಸಿಂಗ್ ಫುಲ್ ಲವ್ ಲೈಫ್ ಕೊಡುವಂಥದ್ದಾಗಿರುತ್ತೆ. ಬಟ್ ಯು ನೀಡ್ ಟು ಲೆಟ್ ಗೋ ಯುವರ್ ಪಾಸ್ಟ್, let go your ego and understand your lessons. Thank you. ಈ ಒಂದು ಮೆಸೇಜ್ ನಿಮಗೆ ಕನೆಕ್ಟ್ ಆಗಿದೆ ಲಕ್ಷ್ಮೀನಾರಾಯಣ ಅಂತ ಟೈಪ್ ಮಾಡಿ.